ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾನು ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಟ್ಸ್ ಲೈಕ್ ಅ ಸರ್ಪ್ರೈಸ್ ಆ್ಯಂಡ್ ಸಡನ್ ವ್ಲಾಗ್. ಆ್ಯಂಡ್ ಈ ಪ್ಲ್ಯಾನ್ ಕೂಡ ಸಡನ್ನಾಗೆ ನನಗೆ ಹೊಳಿತು. ಕಂಪ್ನಿ ಹಾಡಿಕೆ ಸಿಟ್ ನೆಕ್ಸ್ಟ್ ಮೀ. ಸೊ ಹೇಳಕ್ಕೂ ಭಯ ಆಗ್ತಿದೆ. ಓಕೆ, ನನಗೇನು ಭಯ ಇಲ್ಲ, ಇವಳಿಗೇನು ಭಯ ಇಲ್ಲ, ಬಟ್ ನನಗೆ ತುಂಬ ಭಯ ಇದೆ. ಏನು ಅಂತ ಎಲ್ಲರೂ ಕೇಳ್ತಿರ್ಬೋದು. ಮೂಗ್ ಚುಚ್ಸಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನನಗೂ ಭಯ ತೋರಿಸ್ಕೊಂತ ಗೈಸ್. ಇಬ್ಬರು ಮೂಗ್ ಚುಚ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್. ನೋಡ್ಕೊಂಬಿಡಿ ಲಾಸ್ಟ್ ನಮ್ಮದು ಮೂಗು ಹೀಗೆ ತಿರ್ಗಾ ವಾಪಸ್ ಈ ಥರ ಮೂಗು ಸಿಗಲ್ಲ, ತೆಗೆದ್ಬಿಟ್ರೆ ಸಿಗುತ್ತೆ. ಸೊ ಫಾರ್ ಟೈಮ್ ಬೀಯಿಂಗ್ ಇಷ್ಟು ಮೂಗ್ ಬಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಫಾರ್ ಟೈಮ್ ಬೀಯಿಂಗ್ ಇದನ್ನು ಹಾಕೊಳ್ಳೋದು. ಆಮೇಲೆ ಲೇಟರ್ ಆನ್ ಪಾಪ ಡೈಮಂಡ್ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಇದನ್ನು ಡಿಸೈಡ್ ಮಾಡಿ ಆಮೇಲೆ ನೋಡೋಣ ಏನಾಗುತ್ತೆ. ಅಷ್ಟು ಮೇಲಕ್ಕ ಇದು ಮಾರ್ಕ್ ಬರ್ತಾ ಇಲ್ಲ. ಸರಿ ಇದೆ. ಬೇರೆ ಏನಾದ್ರು ವೈಟ್ ಸರಿ ಇದೆ ನೋಡಿ. ಮೇಲಾಗಿಲ್ವಾ? ಇವತ್ತು ಇವರೇ ನಮ್ಗೆ ಮಾಡ್ತಿರೋದು ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳಿ. ನೀವು ಓಕೆ, ಇನ್ನೊಬ್ರು ಮಾಡ್ತಾರಂತೆ. ಆಗ್ತಾ ಇಲ್ಲ ಇದು. ಏನಾದ್ರು ಒಂದು ಕ್ರೀಮ್ ತರ ಇದೆ. ಅವ್ರಿಗೆ ಗೊತ್ತಾಗಲ್ಲ ಚಿನ್ನು. ಮನೂನ್ ಕರ್ಕೊಂಡು ನಾನು ಚುಚ್ಚಿದ್ದೆ. ಎಲ್ಲಿ ಇಲ್ಲಿ ಓಕೆನಾ? ನೋಡಿ ಬಾ. ಮುಂದಕ್ಕೆ ಮಾಡ್ಬೇಕಾಯ್ತು. ಸ್ವಲ್ಪ ಮುಂದಕ್ಕೆ ಮಾಡು. ಯಾಕೆ ಅದು ಹಿಂಗೆ ಹರಡ್ಕೊಂತದಕ್ಕೆ. ಹೌದಾ? ಮಾರ್ಕ್ ಮಾಡ್ಕೊಂಡಿದ್ದೀವಿ ಗೈಸ್. ಇಲ್ಲಿಗೆ ಮಾರ್ಕ್ ಇವಾಗ ಇಳಿಗೂ ಮಾರ್ಕ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ನೋಡೋಣ. ಹಾಂ, ಹಾಕ್ತೀವಿ. ಪೇಡ್ ಪ್ರಮೋಷನ್ ಓನ್ಲಿ. ನೀನು ಅದು ಚುಚ್ಚೋ ಗಂಟ್ಲು ಒಳಲ್ಲ, ಆದ್ಮೇಲೆ ಆಮೇಲೆ ಜ್ಞಾನ ಆಗುತ್ತೆ. ಅಯ್ಯೋ ಏನೋ ಚುಚ್ಚಿತು, ನೋವಾಗುತ್ತೆ. ಆಗ ಅಲ್ಲಿವರೆಗೂ ಅಳೋದಿಲ್ಲ ಅವರು. ಹಾಗೆಲ್ಲ ಆಡಬಾರ್ದು. ಏನಾಗಲ್ಲ, ಏನು ಅಳುವಂತದ್ದು ಏನಿಲ್ಲ. ಕೈ ಬಿಡಿ ನೀವು. ಹಿಡ್ಕೊಪ್ಪ ಅಂಕಲ್. ಬೇಡ. ಅಮ್ಮ ಫಸ್ಟ್ ಅಕ್ಕ ಚುಚ್ಬಿಡಿ. ಬೇಡ, ಕಣ್ಮುಚ್ಬಿಡು. ಅಮ್ಮಮ್ಮ ಕಡೆ ತಿರುಗು. ಅಮ್ಮಮ್ಮ ಕಡೆ ತಿರುಗು. ಅಮ್ಮಮ್ಮ ಕಡೆ ತಿರುಗು. ಜಯ ಆಂಜನೇಯ. ನೋಡ್ತೀನಿ ಒಂದ್ ಸ್ವಲ್ಪ ಆಚೆ ಹೋಗಿದ್ದೀನಿ. ಮಧ್ಯಾಹ್ನ ಮೇಲೆ ಬನ್ನಿ. ಕನೆಕ್ಟ್ ಸ್ವಲ್ಪ ಅಮ್ಮ ಅವ್ರು ಒಂದು ಸೆಕೆಂಡಿಗೆ ಮಾಡ್ತಾರೆ. ನೀವು ಕೆಳಗಡೆ ತಿರ್ಪೇನ್ ಹಾಕಲ್ಲ ಅಲ್ಲ? ಅದೇನ್ ಬೇಕಾಗಿಲ್ಲ, ಬಿದ್ದೋಗಲ್ಲ. ಅದು ಬಿದ್ದೋಗಲ್ಲ. ತಿರ್ಪ ಹಾಕಿದ್ರೆ ಮತ್ತೆ ನಿಮ್ 2 days ಆದ್ಮೇಲೆ ತೆಗಿಯೋಕೆಲ್ಲ ಬಿದ್ದೋಗಲ್ಲ ಅದು. ಇದು ಕೆಳಗಿಂದ ಚುಚ್ಚಲ್ಲ ತಾನೆ? ತುಂಬಾ ಉದ್ದ ಇದ್ರೆ ಅಂತ. ಇಲ್ಲ ಅಷ್ಟೊಂದು ಡೀಪ್ ಆಗಿಲ್ಲ, ಅರ್ಧಕ್ಕೆ ಬರುತ್ತೆ. ಅದೇ ನೀವು ಹಿಂಗೆಲ್ಲ ಹೋಗ್ಬಾರ್ದು. ಎಲ್ಲಿ ನೋಡಿದ್ರಿ? ಅದು ಮಾರ್ಕ್ ಇದಲ್ಲ, ಮೇಲ್ಗಡೆ ಲೈಟ್ ಬ್ಲೂ ಕಲರ್ ಕಾಣಿಸ್ತದೆ. ಇದೆಯಲ್ಲ ಮೇಲೆ ಬ್ಲೂ ಚೂರ್ ಮೇಲೆ ಬ್ಲೂ ಕಾಣಿಸ್ತದಲ್ಲ, ಅಲ್ಲಿಗೆ ಮಾಡಿ ಕೊಡೆ ಮಾಡೋದವರು. ಇದೆ ತಾನೆ? ಇದೇನೆ. ಹೌದು ಹೌದು, ಚೂರ್ ಮೇಲೆ ಬ್ಲೂ. ಮೇಲೆ ಬೇಡ ಅಲ್ಲ, ತುಂಬಾ ಮೇಲೆ ಮಾರ್ಕ್ ಮಾಡಿದ್ರೆ ಕರೆಕ್ಟ್ ಇದೆ ಅನ್ಸುತ್ತಾ? ಕರೆಕ್ಟ್ ಇದೆ ಅನ್ಸುತ್ತಾ ನಿಮ್ಗೆ? ಅನಿಸ್ತಾ ಇದೆ. ಇಲ್ಲಾಂದ್ರೆ ಇನ್ನೊಂದ್ಸತಿ ಚೆಕ್ ಮೇಲೆ ಕಿಡ್ಬೋದಾ ಅಂತ. ಚೂರ್ ಮೇಲೆ ಮಾಡಿ. ಮೇಲೆ ಬೇಡ. ಆಯ್ತು ಮಾಡಿ. ಮೇಲೆ ಬೇಡ. ಸರಿ ಇದೆ, ಕರೆಕ್ಟ್ ಆಗಿದೆ. ಚಿನ್ನಿ ಅಳ್ಳಾಡ್ಬೇಡ. ಸಮಾಧಾನ ಸಮಾಧಾನ ಆಗ್ಬಿಡಿ. ಭಯ ಪಡೋ ಅಷ್ಟೇ ಏನು ಅರ್ಜೆಂಟ್ ಇಲ್ಲ. ಕೊಡಪ್ಪ ಸಾಕು. ಒಂದು ಸೆಕೆಂಡ್ ನೋಡಲ್ಲಿ ಅವಳು ಸುಮ್ಮನಿದ್ದಾಳೆ. ನೋಡಲ್ಲಿ ನೀನಿನ್ನೇ ಬೆಟರ್. 5 minutes ಅಷ್ಟೇ ಅದು.
ಶುರು ಆಯ್ತಾ ಚಿನ್ನ? ಬಟ್ ಪರವಾಗಿಲ್ಲ ಅಲ್ಲ, ಇವಾಗ ಇನ್ನೊಂದ್ ಕಡೆ ಚುಚ್ಕೋಬೇಕೀಗ ಶಾಸ್ತ್ರ. ಏ ಇಲ್ಲ, ಇನ್ನೊಂದು ಚುಚ್ಕೊ. ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಿನಗೂ ಚೆನ್ನಾಗಿ ಕಾಣಿಸ್ಬೇಕು ತಾನೆ ಮತ್ತೆ. ಬಟ್ ಇಷ್ಟು ದೊಡ್ಡದಂತಾನೆ ಭಯ. ನಾಳೆ ಕಾಲೇಜ್ ಹೋಗ್ಬೇಕು. 2 days 2 days ಬಿಡು, ನಾನು ಮುಗಿ ಚುಚ್ಕೊಂಡಿದ್ದೀನಿ ಅಂತಲೇ 2 days. ಒಂದೇ ಸೆಕೆಂಡ್ ಅಷ್ಟೇ. ಅಲ್ಲ ಅಲ್ಲ ಕರೆಕ್ಟ್ ಆಯ್ತು ಅಷ್ಟೇ. ಹೌದಾ? ಓಕೆ ಶಿನು, ರಿಲ್ಯಾಕ್ಸ್. ಏನು Funky, daddy bought the donkey, donkey died, daddy. ಆಗಲ್ಲ, ಸುಮ್ಮನೆ ಏನಾರ ಕಚ್ಚಿದ್ರೆ ಯಾವ ರೀತಿ ತಾಳ್ಮೆಯಿಂದ ತಡ್ಕತ್ತೀರ ಅಷ್ಟೇ. ಅಷ್ಟೇ ಅಷ್ಟೇ ಆಗೋಯ್ತು. ದಾನ ಇದೆಯಲ್ವಾ? ಎಲ್ಲ ಇದೆ ಮೇಡಮ್. ಅಳಬಾರ್ದು ಅಳಬಾರ್ದು, ಏನಾಗಲ್ಲ. ಈಗ ಏನಾಗಲ್ಲ. ಜಲ್ಲು ಪೆನ್ ಇದು ಮಾಡುತ್ತಾ? ಹಾಂ ಓಕೆ ಅಷ್ಟೇ. ಕಣ್ಣಲ್ಲಿ ನೀರಂತೂ ಬಂದ್ಬಿಡುತ್ತೆ. ಮೌನ ಆಗ್ಬಿಟ್ಲಲ್ಲಮ್ಮ ಅವಳಾದ್ರೂ. ಕೂಡಿಂಗ್ ಮೌನವಾಗಿರ್ತಾಳೆ ಅಂದ್ರೆ ಯಾವಾಗ ಚುಚ್ಚಿಸ್ತಿದ್ದೆ, ವಟ 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 ಅನ್ನೋದಾದ್ರೂ ಕಡಿಮೆ ಆಗ್ತಿತ್ತು. ಅಷ್ಟೇ ಬಿಡು. ಆಗೋಯ್ತು. ಓಕೆ ಏನು ಬೇಕಷ್ಟೇನಾ? ಒಂದು 2 days ಆಮೇಲೆ ತೆಗೆದ್ಬಿಟ್ಟು ಗೋಲ್ಡ್ ಕಿಲೋ ಕೊಡ್ತೀರಾ? ಮೇಡಮ್. ಇದು ತಗೊಳ್ಳೋದು ಮೇಡಮ್. నీనికే బాగుండు ఎట్లుంది అబ్బా? ఎట్లుంది నీకి సూపర్ గా పప్ప? ఇది కాదు, ఇది ఆర్టిఫిషియల్. ఏమని చూడు దానికి ఎంత పక్కన పడుతుంది. అవును, నేనే బాగా కనిపిస్తాను. ಚೆನ್ನಾಗಿ ಕಾಣಿಸ್ತಿದೆ. ಅತ್ತೆ ಹೆಂಗಿದೆ? ನಂಗೆ ಸೂಪರಾ ಅಮ್ಮ? ಹೆಂಗಿದೆ ಫೈನ್ ಫೈನ್. ಅಮ್ಮಮ್ಮ ಹೆಂಗಿದೆ ಅಮ್ಮಮ್ಮ? ಫೈನ್. ಪಪ್ಪ ಹೇಳ್ತಾ ಇದ್ದಾರೆ ಇವಳಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಅಂದ್ಬಿಟ್ಟು. ಇಬ್ಬರಿಗೂ ಚೆನ್ನಾಗಿ ಕಾಣುತ್ತಮ್ಮ. 17th ಕ್ರಾಸ್ ಭಾಷಮ್ ಸರ್ಕಲಲ್ಲಿ ಇಲ್ಲೊಂದು ಟೀ ಮಾಸ್ಟರ್ ಅಂತ ನೋಡಿದ್ವಿ. ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ ಇಲ್ಲಿ ನೋಡಿ. ಎಲ್ಲ ಕನ್ನಡ ಸಾಹಿತ್ಯ, ಆಮೇಲೆ ರಾಜ್ಕುಮಾರ್ ಜ್ಞಾನಪೀಠ ಪ್ರಶಸ್ತಿ ಇರೋರ್ದು ಎಲ್ಲರದು ಇದೆ. ಬಟ್ ಇಲ್ಲೊಂದು ಸ್ಪೆಷಾಲಿಟಿ ನೋಡಿ, ದೇಸಿ ಟೀ, ಮಸಾಲೆ ಟೀ, ಕಾರ್ಡಿಮಮ್ ಟೀ, ಜಿಂಜರ್ ಟೀ, ಪಾನ್ ಟೀ, ಚಾಕ್ಲೇಟ್ ಟೀ, ವೆನಿಲಾ ಟೀ, ಮ್ಯಾಂಗೋ ಟೀ, ಈ ಥರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರೋ ಟೀಸ್ ಇದೆ. ಸೊ ನಾವಿವಾಗ ಚಾಕ್ಲೇಟ್ ಟೀ ಆರ್ಡರ್ ಮಾಡಿದ್ದೀವಿ. ನೀವೇನು ಆರ್ಡರ್ ಮಾಡಿದ್ದೀರಾ? ಪಪ್ಪ ಗೋವಾ ಟೀ ಆರ್ಡರ್ ಮಾಡಿದ್ದಾರೆ. ಸೊ ನೋಡೋಣ, ಇಲ್ಲೇನಾದರೂ ಬಂದರೆ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ. ಈ ಅಂಕಲ್ ಇರ್ತಾರೆ, ಆಂಟಿನೂ ಇರ್ತಾರೆ. ಆಂಟಿ ಇವಾಗ ಬ್ಯುಸಿ ಇದ್ದಾರೆ. ಓಕೆ, ಇಬ್ಬರು ಇರ್ತಾರೆ. ಒಂದ್ಸತಿ ವಿಸಿಟ್ ಮಾಡಿ. ಮಾಡ್ತಾ ಇದ್ದೀನಲ್ಲ, ಮಾಡಿದೆ. ಚೆನ್ನಾಗಿದೆಯಮ್ಮ? ಅತ್ತೆ ಹೌ ಇಸ್ ಇಟ್? ಇಲ್ಲ ಇಲ್ಲ ಪರವಾಗಿಲ್ಲ, ಬರ್ತಿದೆ. ಚೆನ್ನಾಗಿದೆ ಅಲ್ವಾ ಅತ್ತೆ? ಡಿಫ್ರೆಂಟ್ ಆಗಿದೆ. ಚಾಕ್ಲೇಟ್ ಟೀ ಫಸ್ಟ್ ಟೈಮ್. ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಸೊ ಎಲ್ಲರೂ ಅನ್ಕೋತಿರ್ತೀರ ಇಷ್ಟು ದೊಡ್ಡದು ನಾನು ಹೆಂಗೆ ಚುಚ್ಚಿಸ್ಕೊಂಡೆ ಅಂತ. ಇದು ಫಾರ್ ಟೈಮ್ ಬೀಯಿಂಗ್ ಅಷ್ಟೇ. ಬಿಕಾಸ್ ಗನ್ ಶೂಟ್ ಮಾಡೋ ಟೈಮಲ್ಲಿ ಅದು ಹಿಡಿಯೋಕ್ಕಾಗಲಿಲ್ಲ. ನಾವು ಕೊಟ್ಟಿದ್ದು ತುಂಬ ಚಿಕ್ಕದಿತ್ತು. ಸೊ ಅದು ಹಾಕೋವಾಗ ಅವ್ರು ಹೇಳಿದ್ರು ಅದು ತುಂಬ ಚಿಕ್ಕದಿರೋದ್ರಿಂದ ಸೊಟ್ಟಪಟ್ಟ ಹೋಗ್ಬಿಡುತ್ತೆ, ಅದಕ್ಕೆ ಆರ್ಟಿಫಿಷಿಯಲ್ದು ಹಾಕಿದ್ದಾರೆ. 2 days ನೋವು ಹೋಗಾದ್ಮೇಲೆ ಇವರೇ ನನಗೆ ಚೆನ್ನಾಗಿರೋದು ಹಾಕ್ತಾರೆ. ಇದು ಸ್ವಲ್ಪ ದೊಡ್ಡದು ಅನಿಸ್ತಾ ಇದೆ, ಆಮೇಲೆ ಚಿಕ್ಕದು ಹಾಕ್ತೀವಿ. ಎಷ್ಟು ದಿನ ಆದಮೇಲೆ? ಒಂದು 4-5 days ಆದ್ಮೇಲೆ. 4-5 days ಅಂತೆ. ಅದಾದಮೇಲೆ ಚಿಕ್ಕದು ಹಾಕ್ತೀವಿ. ಅಲ್ಲಿವರೆಗೂ ಇದು ನನಗೂ ಅಷ್ಟೇ, ನಿಹಾರಿಕಾಗೂ ಅಷ್ಟೇ. ಓಕೆ ಗೈಸ್, ಸೊ ನೀವು ನಮ್ಮ ನಿಹಾರಿಕಾ ನೋಡ್ಬೋದು ಇವಾಗ ಎಷ್ಟು ಕ್ಯೂಟಾಗಿ ಕಾಣಿಸಿದ್ದಾರೆ. ಆ್ಯಕ್ಚುಲಿ ನನಗೆ ಫಸ್ಟ್ ಅವಳು ಚುಚ್ಚಿಸ್ಕೊಂಡ್ಳು. ಅವಳು ಚುಚ್ಚಿಸ್ಕೊಂಡಿದ್ದು ನೋಡಿ ನಂಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ನಾನು ಬೇಡ ಹೋಗ್ಬಿಡೋಣ, ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು, ಬೇಕಂದರೆ ಆ ಥರ ಆಡಿದ್ಲು. ನೀವೇ ನೋಡ್ಬೋದು ವ್ಲಾಗಲ್ಲಿ ಯಾವ ಥರ ಆಡಿದ್ಲು ಅಂತ. ಸೊ ನಂಗೆ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಚುಚ್ಚಿಸಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂದರೆ ನಾನೇ ನೋಡಿಬಿಟ್ಟು ಓ ಮೈ ಗಾಡ್ ಇವಳು ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ಲ ಅಂತ ನಾನೇ ಯೋಚನೆ ಮಾಡ್ತಿದ್ದೆ. ಆಮೇಲೆ ಸೊ ನಾನು ಅಮ್ಮ ಬಂದುಬಿಟ್ಟಿದ್ದೀವಿ ಚುಚ್ಚಿಸ್ಕೊಂಬಿಡು ಅಂತೆಲ್ಲ ಫೋರ್ಸ್ ಮಾಡಿ ಕೂರಿಸಿದ್ರು. ಆ ನಾಟಕನೂ ನೀವು ನೋಡಿರ್ತೀರ. ಆಮೇಲೆ ಒಂಚೂರು ಚುಚ್ಚಾದ ತಕ್ಷಣ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ಪೇಯ್ನ್ ಆಗಲಿಲ್ಲ ನನಗೆ. ಹಾನೆಸ್ಟ್ಲಿ ನಂಗೆ ಒಂಚೂರು ಪೇಯ್ನ್ ಆಯ್ತು ಅಂದರೆ ಒಂಥರ ಒಂಚೂರು
ಆಗುತ್ತಲ್ಲ ಇಂಜೆಕ್ಷನ್ ಕೊಟ್ಟಿರೋ ಥರ ಆ ಥರ ಪೇನ್ ಆಯಿತು ಅಷ್ಟೇ. ಅದಾದಮೇಲೆ ಒಂಚೂರು ಕಣ್ಣು ಮುಚ್ಕೊಂಡು ಕಂಟ್ರೋಲ್ ಮಾಡಿಬಿಟ್ಟೆ ಗೈಸ್ ನಾನು ನಿಜವಾಗ್ಲೂ. ಓಕೆ ಬಟ್ ಇಟ್ಸ್ ಡನ್. ಇದೇ ಇರಲ್ಲ. ಚಿನ್ನೆ ತೊಗೊಂಬ, ಅಮ್ಮದು ಪರ್ಸಲ್ಲಿದೆ ನೋಡು, ತರ್ತಾಳೆ, ವೆಯ್ಟ್ ಮಾಡಿ. ಸೊ ಗೈಸ್ ನೋಡಿ, ಇದು ನನಗೆ ಒಂದು ನಿಮಿಷ ಇರ್ತೀನಿ, ಇದು ನನಗೆ ಇಷ್ಟು ಟೈನಿ ಆಗಿರೋ ಥರ ಹಾಕ್ಕೊಳ್ಬೇಕು ಅಂತ. ಬಿಕಾಸ್ ಪಪ್ಪ ಹೇಳಿದರು ಚುಚ್ಚಿಸ್ಕೋಬೇಕು, ಬಟ್ ಚುಚ್ಚಿರೋ ಥರ ಕಾಣಿಸ್ಬಾರ್ದು, ಎಲ್ಲೋ ಲೈಟಾಗಿ ಸಣ್ಣಕ್ಕಿರಬೇಕು ಅಂತ ಹೇಳಿದ್ರು ಪಪ್ಪ. ಸೊ ಪಪ್ಪಗೋಸ್ಕರ ಆ್ಯಕ್ಚುಲಿ ಚುಚ್ಚಿಸ್ಕೊಂಡಿರೋದು. ನಮ್ಮಿಬ್ಬರಿಗೂ ದೇವರಣ್ಣೆ ಇಷ್ಟ ಇರಲಿಲ್ಲ. ಅಮ್ಮ ಇಷ್ಟದ ದಿನ ಫೋರ್ಸ್ ಮಾಡಿದ್ರು, ಆಮೇಲೆ ಬಿಟ್ಬಿಟ್ಟಿದ್ರು. ಸೊ ಪಪ್ಪ ನೆನ್ನೆ ಒಂದು ಮಾತು ಹೇಳಿದ್ರು, ಚೆನ್ನಾಗಿ ಕಾಣಿಸ್ತೀರ ಚುಚ್ಚಿಸ್ಕೊಳ್ಳಿ ಅಂತ. ಪಪ್ಪ ಹೇಳಿದರು ಅಂತ ಅವ್ರು ಏನೂ ಕೇಳಲ್ಲ ಯೂಶ್ವಲಿ. ಅವ್ರೇನಾದರೂ ಕೇಳಿದ್ರೆ ಅದು ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ ನಮ್ಮಿಬ್ರಿಗೂ. ಸೊ ಪಪ್ಪಗೋಸ್ಕರ ಇದೊಂದು ಮಾಡಿಸಿದ್ದೀವಿ. ಓಕೆ, ಇದು ನೋಡಿ, ಇದು ನಂದು ಇಷ್ಟು ಚಿಕ್ಕದು ಕಾಣಿಸಿದ್ಯಾ? ಕೈ ಇಡೋ ಚಿನ್ನಾಟ, ಮೆಹಂದಿ ಹಾಕ್ಕೊಂಡಿದ್ದು. ಓಕೆ, ಇಷ್ಟು ಚಿಕ್ಕದು ನಂದು ನೋಡಿ, ಇಷ್ಟೇ ನಂದಿರುತ್ತೆ ಯೂಶ್ವಲಾಗಿ. ಇದನ್ನು ಒಂದು 2-3 ಡೇಸ್ ತೆಗೆದುಬಿಡ್ತೀವಿ ಅಷ್ಟೊತ್ತಿಗೆ. ನೀನಿದ್ದು ಇವಳ್ದು ಒಂಚೂರು ದೊಡ್ಡದು, ನನಗಿಂತ ಒಂದು ಕಂಪೇರ್ ಮಾಡಿದ್ರೆ ದೊಡ್ಡದು, ಯಾಕಂದರೆ ಅವಳಿಗೆ ಸ್ವಲ್ಪ ದೊಡ್ಡದು ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೋಸ್ಕರ. ನಂಗೆ ಒಂಚೂರು ಚಿಕ್ಕದು, ಅವಳಿಗೊಂದು ಅದೇ, ಬಟ್ ಒಂದು ಸ್ಟೆಪ್ ದೊಡ್ಡದು ಅಷ್ಟೇ. ಸೊ ಹಾನೆಸ್ಟ್ಲಿ ಟು ಸೇ, ನನಗೆ ಅಷ್ಟು ಚೆನ್ನಾಗಿ ಅನಿಸ್ತಿದ್ಯೋ ಇಲ್ವೋ, ಅವಳ ಮುಖ ನೋಡಿದ್ರೆ ನಂಗೆ ಒಂಥರ ರೋಮಾಂಚನ ಆಗ್ತಿದೆ, ಅಷ್ಟು ಚೆನ್ನಾಗಿ. ಅವಳು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ, ಬಟ್ ನಾನು ಮಾತಾಡ್ತಿದ್ರೆ ಇಲ್ಲೇನೋ ಅಡ್ಡ ಅನಿಸ್ತಿದೆ. ಬಟ್ ಐ ವಿಲ್ ಗೆಟ್ ಯೂಸ್ ಟು ಇಟ್ ಅಂತ ಅನಿಸುತ್ತೆ. ಸೊ ಈ ವ್ಲಾಗ್ ನಾನು ಇವತ್ತು ರಾಮನವಮಿ, ಡೇಟ್ ಎಷ್ಟು? 17. ಓಕೆ, ಇವತ್ತು 17th. ಇದು ಯಾವಾಗ ಪೋಸ್ಟ್ ಮಾಡ್ತೀನಿ ಅಂದರೆ, ಇದನ್ನು ನಾವು ಹಾಕಿದ ಮೇಲೆ ಒಂದು ಸತಿ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಯಾರಾದರೂ ನೋಡಿದ ತಕ್ಷಣ ಓ ಮೈ ಗಾಡ್ ಇದೇನು ಇಷ್ಟು ದೊಡ್ಡದಾಗಿದೆ ಅನಿಸ್ಬಾರ್ದು. ಸೊ ಏನಂತೀರ? ನೀವೇನಂದ್ರೂ ನಾನು ಇದು ಹಾಕೊಂಡ್ಮೇಲೆ ಪೋಸ್ಟ್ ಮಾಡೋದು. ಓಕೆನಾ? ನಿಹಾರಿಕಾ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗಾಯಿತು ಹೇಳಿ. ವ್ಲಾಗಲ್ಲೇ ನೋಡಿದ್ರೆ ತಾನೆ ಎಲ್ಲರೂ. ಓಕೆ, ತುಂಬ ಪೇನ್ ಇದೆ, ಜುಮ್ ಅನ್ನೋದು ಗಾಡಿ. ಆ್ಯಕ್ಚುಲಿ ಒಂಚೂರು ಜುಮ್ ಅಂತಿದೆ ನನಗೂ ಸ್ವಲ್ಪ. ಮಿಸ್ ಆಗಿ ಹಿಂಗೆ ಅನ್ಕೊಂಡ್ಬಿಡ್ತೀನಿ, ಅದು ಪ್ರಾಕ್ಟೀಸ್ ಇಲ್ಲ ಅಲ್ವಾ. ಸೊ ಓಕೆ, ಇವಾಗ ನಿಂಗೆ ಚುಚ್ಚಕ್ಕೆ ಹೆಂಗೆ ಅನಿಸ್ತು ಸ್ಟಾರ್ಟಿಂಗು? ಭಯ ಆಯಿತು ತುಂಬ. ನನ್ನ ಅಕ್ಕ ಏನಾನೇ ಚುಚ್ಚಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಬೇಡ ಅಂತ ಇದ್ದೆ, ಬಟ್ ಪಪ್ಪಗೋಸ್ಕರ ಹೂ ಅಂದಿದ್ದೆ. ನಾನು ಚುಚ್ಚಿಸ್ಕೊಂಡ್ಬಿಡ್ತಾ ಇದ್ನೇನೋ, ಬಟ್ ಚುಚ್ಚಿಸ್ಕೊತಾ ಇರಲಿಲ್ಲ ಒಬ್ಬಳೆ. ಇವಳು ಬಂದಿದ್ದಕ್ಕೋಸ್ಕರ, ಇವಳು ಚುಚ್ಚಿಸ್ಕೊತೀನಿ ಅಂದಿದ್ದಕ್ಕೋಸ್ಕರ ಚುಚ್ಚಿಸ್ಕೊಂಡಿದ್ದು. ಇಲ್ಲಾಂದರೆ ನೋ ವೇ ನೆವರ್. ಚುಚ್ಚಿಸ್ಕೊಂಡ್ಮೇಲೂ ಭೂಮಿ ಯಾಕೆ ಚುಚ್ಚಿಸ್ಕೊತಾ ಇರಲಿಲ್ಲ, ಯಾಕಂದ್ರೆ ಹೋಗ್ತೀನಿ ಬೇಡ ಸಾಕು ಅಮ್ಮ, ಬೇಡಮ್ಮ ನಂಗೆ ಫೋರ್ಸ್ ಮಾಡಬೇಡಿ ಅಂತ ಇದ್ರು. ಅಷ್ಟು ಭಯ ಪಡಿಸಿದ್ಲು ಗೈಸ್ ಇವಳು, ಸಿಕ್ಕಾಬಡೆ ಭಯ ಪಡಿಸ್ಬಿಟ್ಟಿದ್ಲು. ಏನು ಮಾಡೋದು ಅಂತ ಆಮೇಲೆ ಚುಚ್ಚಿಸ್ಕೊಂಡ್ಬಿಡ ಅಷ್ಟು 3 ದಿನ ಆದ್ಮೇಲೆ ಸಿಗ್ತೀವಿ. ಓಕೆ ಗೈಸ್, ಬೈ.